ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆಳ್ವಾಸ್ ಕಿಚನ್ ಆ್ಯಂಡ್ ಹೋಮ್ಗೆ ಸ್ವಾಗತ. ವೀಕ್ಷಕರೇ, ನಾನು ಇವತ್ತು ಒಂದು ವಿಶೇಷವಾದ ರೆಸಿಪಿ ಮಾಡ್ತಾ ಇದ್ದೇನೆ. ಅದೇನೆಂದರೆ ಬಾಣಂತಿಯರಿಗೆ ಉಪಯೋಗವಾಗುವಂಥ ಮೆಂತೆ ಮದ್ದು. ಇದು ಕೇವಲ ಬಾಣಂತಿಯರಿಗೆ ಮಾತ್ರವಲ್ಲದೆ ಮದುಮಕ್ಕಳಿಗೂ ಸಹ ನಮ್ಮ ಕರಾವಳಿ ಕಡೆ ಮದುವೆಗೆ ಮುಂಚೆ ಮಾಡಿಕೊಡ್ತಾರೆ. ಎಲ್ಲರೂ ಕೂಡ ತಿನ್ಬೋದು. ಈ ರೀತಿಯಾಗಿ ನಾವು ಮಾಡಿದರೆ ಮೆಂತೆಯ ಕಹಿ ಇರುವುದೇ ಇಲ್ಲ. ದೇಹ ತಂಪಾಗಲು ಮತ್ತು ಇದರಲ್ಲಿ ಬಾಣಂತಿಯರ ಎದೆ ಹಾಲು ಕೂಡ ಜಾಸ್ತಿ ಆಗುತ್ತೆ. ಬನ್ನಿ ಹಾಗಾದರೆ ಈ ಮದ್ದು ಹೇಗೆ ಮಾಡುವುದು ಅಂತ ನೋಡುವ. 50 ಗ್ರಾಮ್ಸ್ ಮೆಂತೆ ತಗೊಂಡಿದ್ದೇನೆ, 200 ಗ್ರಾಮ್ಸ್ ಬೆಲ್ಲ ತಗೊಂಡಿದ್ದೇನೆ. ಓಲೆ ಬೆಲ್ಲ ಸಹ ತಗೊಳ್ಬೋದು, ಅದು ತುಂಬಾ ಒಳ್ಳೆಯದು ಬಾಣಂತಿಯರಿಗೆ. ಹದ ಗಾತ್ರದ ಅರ್ಧ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೇನೆ. 4 ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 100 ml ತುಪ್ಪ ತಗೊಂಡಿದ್ದೇನೆ. ದ್ರಾಕ್ಷಿ ಮತ್ತು ಗೋಡಂಬಿ ತಗೊಂಡಿದ್ದೇನೆ, ಇದು ಆಪ್ಷನಲ್, ಬೇಕಾದರೆ ತಗೊಳ್ಬೋದು. 100 ಗ್ರಾಮ್ಸ್ನಷ್ಟು ತೆಳು ಅವಲಕ್ಕಿ ತಗೊಂಡಿದ್ದೇನೆ. ಈಗ ನಾನು ಮಿಕ್ಸರ್ ಜಾರಿಗೆ ತೆಂಗಿನಕಾಯಿನ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಈಗ ಗ್ರೈಂಡ್ ಆಗಿದೆ. ಇದರಲ್ಲಿ ನಾವು ಒಂದು ಅರ್ಧ ಲೋಟದಷ್ಟು ದಪ್ಪ ಹಾಲನ್ನು ತೆಗೆದಿಟ್ಕೊಳ್ಬೇಕು. ಈಗ ನಾನು ಮೆಂತೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದು ಬೇಯಿಸುವ ಮೊದಲು ನಾನು ಇದನ್ನು 2-3 ಗಂಟೆಯಷ್ಟು ಹೊತ್ತು ನಾನು ನೆನೆಯಲಿಕ್ಕೆ ಇಟ್ಟಿದ್ದೇನೆ. ಆಮೇಲೆ ಇದನ್ನು ಬೇಯಿಸ್ತಾ ಇದ್ದೇನೆ. ಈಗ ಅರ್ಧ ಬೆಂದಿದೆ ನೋಡಿ, ಅರ್ಧ ಬೆಂದಿದೆ. ಈಗ ನಾನು ದಪ್ಪ ಹಾಲನ್ನು, ತೆಂಗಿನಕಾಯಿ ಹಾಲನ್ನು ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ಬೇಯಬೇಕು. ಈಗ ಮುಚ್ಚಳ ಇಟ್ಟು ಬೇಯಿಸ್ತಾ ಇದ್ದೇನೆ. ಈಗ ಬೆಂದಿದೆ ನೋಡಿ. ಈಗ ಇದು ರೆಡಿಯಾಗಿದೆ. ಇದನ್ನು ತೆಗೆದಿಟ್ಕೊಳ್ಳುವ. ಈಗ ನಾನು ಬಾಣಲೆಯಲ್ಲಿ ಉಳಿದಂತಹ ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಕೆಂಪು ಬಣ್ಣಕ್ಕೆ ಕ್ರಿಸ್ಪಿಯಾಗಿ ಬರಬೇಕು. ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ, ಈ ರೀತಿಯಾಗಿ. ಈಗ ಸಾಕು. ಈಗ ನಾನು ಇದನ್ನು ತೆಗೆದಿಡ್ತಾ ಇದ್ದೇನೆ. ಈಗ ನಾನು ಅವಲಕ್ಕಿಯನ್ನು ಹಾಕಿ ಹಾಗೆಯೇ ರೋಸ್ಟ್ ಆಗಿ, ಇದು ಸಹ ರೋಸ್ಟ್ ಆಗಬೇಕು. ಈಗ ಅವಲಕ್ಕಿ ಸಹ ರೋಸ್ಟ್ ಆಯಿತು. ಈಗ ನಾನು 1 ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ತಾ ಇದ್ದೇನೆ. ಈಗ ಫ್ರೈ ಆಗಿದೆ. ಈಗ ನಾನು ಅದನ್ನು ಬದಿಗೆ ಇಟ್ಕೊಂಡೆ. ಈಗ ಒಂದು 2-3 ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಉದ್ದವಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ಫ್ರೈ ಆಗಿದೆ. ಈಗ ನಾನು ಇದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಈಗ ಉಳಿದಂಥ ಎಲ್ಲ ತುಪ್ಪವನ್ನು ಒಂದು ದಪ್ಪ ತಳದ ಕಡಾಯಿಯಲ್ಲಿ ಹಾಕಿ, ಅದು ಬಿಸಿಯಾದಾಗ ನಾವು ಬೆಲ್ಲವನ್ನು ಹಾಕಿ ಅದು ಚೆನ್ನಾಗಿ ಕರಗಬೇಕು. ಚೆನ್ನಾಗಿ ಕರಗಿದ ನಂತರ ಈಗ ನಾನು ಮೊದಲಿಗೆ ಬೇಯಿಸಿಟ್ಕೊಂಡಂತಹ ಮೆಂತೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಈಗ ನಾನು ಅವಲಕ್ಕಿಯನ್ನು ಹಾಕಿದೆ, ಅದನ್ನು ಸಹ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನಾನು ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈಗ ನಾನು ಡ್ರೈ ಫ್ರೂಟ್ಸನ್ನು ಸಹ ಹಾಕಿದೆ. ಈಗ ನಮ್ಮ ಮೆಂತೆ ಮದ್ದು ರೆಡಿಯಾಗಿದೆ. ಬಾಣಂತಿಯರಿಗೆ ಕೊಡುವಂತಹ ಮೆಂತೆ ಮದ್ದು. ಇದು ಸ್ವಲ್ಪ ಬಾಡಿ ಹೀಟ್ ಆದಾಗ ಸ್ವಲ್ಪ ದಿನ ಕಳೆದ ಮೇಲೆ ಇದನ್ನು ಮಾಡಿಕೊಡ್ತಾರೆ. ಫ್ರೆಂಡ್ಸ್, ನಾವು ಕರಾವಳಿ ಕಡೆ ಅಂದರೆ ಉಡುಪಿ, ಮಂಗಳೂರು ಕಡೆ ಬಾಣಂತಿಯರಿಗೆ ಮಾಡಿಕೊಡುವಂತಹ ಮೆಂತೆ ಮದ್ದು ರೆಡಿಯಾಗಿದೆ. ಇವತ್ತು ನಾನು ಮಾಡಿದಂಥ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಾದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ರೆಸಿಪಿನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.